ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಮಜವಾದ ಸೀಸನ್ 3 ಮಜಾ ಇಲ್ಲಿ ಯಾವಾಗ್ಲೂ. ಸೊ ಇವತ್ತಿನ ಎಪಿಸೋಡ್ಗೆ ನಮ್ಮ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಹುಟ್ಟಿದ ಮಗುವಿನ ಮೊದಲನೇ ನಗು ಒಂದು ಏಂಜಲ್ ಆಗುತ್ತಂತೆ. ಅಂತಹ ಏಂಜಲ್ಗಳ ಮಹಾರಾಣಿನೇ ಒಂದು ಮಗು ತರ ಕೂತ್ಕೊಂಡು ನಗು ಹಚ್ಚೋಕೆ ಅಂತಾನೆ ಮಜಾ ಭಾರತಕ್ಕೆ ಬಂದಿದ್ದಾರೆ. ಆ ಮಗುವಿನ ಹೆಸರೇ ರಚಿತಾ ರಾಮ್. ನಾವೆಲ್ಲರೂ ಮಗುನ ಪ್ರೀತಿನ ರಚಿ ಅಂತ ಕರಿತೀವಿ. ನಮ್ಮ ಪ್ರೀತಿಯ ಮಗು ರಚಿ ಅವರೇ, ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಇನ್ನ ಆ ಮಗು ನಗ್ಬೇಕು ಅಂತ ಅಂದ್ರೆ ಅದರ ಮನ್ಸಲ್ಲಿ ಕಡಲಷ್ಟು ಖುಷಿ ಇರ್ಬೇಕಂತೆ. ಆ ಖುಷಿ ತುಂಬದಕ್ಕೆ ಒಬ್ಬ ಕಡಲ ರಾಜ ಜೊತೆಗೆ ಇರ್ಬೇಕು. ಆ ಕಡಲ ರಾಜ ಸಂಗೀತಗಾರನೇ ಆಗಿರ್ಬೇಕು ಅಂದ್ಮೇಲೆ ಅದು ನಮ್ಮ ಗುರುಜನೇ ಆಗಿರ್ಬೇಕು. ಗುರುಜಿ, ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಇನ್ನು ಹಲ್ಲಿಲ್ದಿರೋ ಮಗುನೇ ಆಗಿರ್ಲಿ ಅಥವಾ ಹಲ್ ಸೆಟ್ ಹಾಕೊಂಡ್ರು ನಮ್ಮ ಅಜ್ಜಿ ತಾತನೇ ಆಗಿರ್ಲಿ, ನಾವ್ ನೆಕ್ಸ್ಟ್ ಡೇ ಬಿಡಲ್ಲ ಅಂತ ರೆಡಿ ಆಗಿರುವಂತ ನನ್ನ ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್ ಮಾಡೋಣ. ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್. ಸೊ ಎಲ್ರು ವೆಲ್ಕಮ್ ಮಾಡಿ ಆಯ್ತು. ಇನ್ಯಾಕೆ ತಡ ಇವತ್ತಿನ ಮೊದಲನೇ ಸ್ಕಿಟ್ ನಾ ನೋಡ್ಕೊಂಡ್ ಬಂದ್ಬೇಡ. ಸೂರ್ಯನಿಗೆ ಟಾರ್ಚು, ಸಮುದ್ರಕ್ಕೆ ಉಪ್ಪು, ಕಂಡಕ್ಟರ್ಗೆ ಚೇಂಜು, ಇದನ್ನೆಲ್ಲ ನೀವು ನಂಬಲ್ಲ ಅಲ್ವಾ? ಹಂಗೇನೆ ನಮ್ಮ ಸಾಮ್ರಾಣಿ ಹೆಂಡತಿಗೆ ಭಯ ಪಡ್ತಿದ್ದಾನೆ. ಅದನ್ನ ನಂಬಲ್ವಾ ನೀವು? ನಾನು ನಂಬಲಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ಕಿಟ್ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಈ ಪ್ರಪಂಚದಲ್ಲಿ ಮೊದಲು ಸೃಷ್ಟಿಯಾಗಿತ್ತು ಭೂಮಿ, ಆಮೇಲೆ 2 ಜಾತಿ. ಅದು ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ. ಅವೆರಡು ನೋಡಿದಾಗ ಪ್ರೇಮ, ಅವೆರಡು ಕೂಡಿದಾಗ ಮದುವೆ. ಕಾಲಕ್ರಮೇಣ ಆ ಮದುವೆ ಯಾವ ರೀತಿ ಬದಲಾಯ್ತು ಅಂತಂದ್ರೆ 1970. ಏನಿದು ಚಿತ್ತಾರ ನೀಲಿ ಬಾನಿದು, ಏನ್ ಸರ್ ಇದು ಧೋರಣೆ? 1970ರಿಂದ 2025 ಗಂಡು ಮಕ್ಕಳ ಮೇಲೆ ಧೋರಣೆ ನಡೀತಾ ಇದೆಯಲ್ಲ ಸರ್. ಇದು ಏನ್ರ ಇದೆಲ್ಲ ಸರ್? ಹೆಣ್ಣು ಮಕ್ಕಳಿಗೆ ಹೆರಿಗೆ ಟೈಮಲ್ಲಿ ನೋವು ಆದ್ರೆ ಅದಕ್ಕೆ ಸಿಸರಿನ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಗಂಡು ಮಕ್ಕಳಿಗೆ ನೋವು ಆದ್ರೆ ಏನ್ರಪ್ಪ ಇರುತ್ತೆ? ಏನಿಲ್ಲ ಸರ್. ಒಂದು ಹೆಣ್ಣಿಗೆ ಗಂಡ ಹೊಡೆದ್ರೆ ಅದನ್ನ ಸ್ಯಾಡಿಸಮ್ ಅಂತ ಕರೀತಾರೆ. ಅದೇ ಹೆಂಡತಿ ಗಂಡನ್ಗೆ ಹಾಕೊಂಡ್ ನಾಯಿಗೆ ಹೊಡೆದಂಗ್ ಹೊಡೆದ್ರೆ ಗಂಡನ್ನೇ ಗುಲಾಮ ಅಂತಾರಲ್ಲ ಸರ್ ಈ ಸಮಾಜ. ಏನೋ ಹೇಳ್ತಾರೆ, ಹೋಗಿ ಬಂದ್ ಬೋಗಿ ಕಲ್ಲು ಹೊಡೆದ್ರಂತೆ. ಹಾಗೆ ಸರ್ ಈ ಪರಿಸ್ಥಿತಿ. ಈ ಗಂಡ ಹೆಂಡತಿ ಇರೋ ಮನೇಲಿ, ಈ ಗಂಡ ಹೆಂಡತಿ ಇರ್ತಾರಲ್ಲ ಸರ್, ಆ ಮನೇಲಿ ಹೆಣ್ಣು ನಾಯಿ ಸಾಕಲ್ಲ ಸರ್, ಗಂಡು ನಾಯಿನೇ ಸಾಕಿರ್ತಾರೆ. ಯಾಕೇಳಿ ಯಾಕೆ ಅಂತಂದ್ರೆ ಅವ್ರ ಎಕ್ಸ್ ಲವರ್ ಹೆಸರನ್ನ ನಾಯಿಗೆ ಇಟ್ಕೊಂಡು ಮುದ್ದಾಡ್ತಾರ. ನೋಡ್ಬೇಕು ನೀವು. ಅಯ್ಯೋ, ಬೇಕಾದ್ರೆ ಅನುಪಮ ಮೇಡಮ್ ಕೇಳಿ. ಏನು? ಅಲ್ಲ ಮೇಡಮ್, ಈಗ ನಿಮ್ಗೆ ಮದ್ವೆ ಆಗೋ ಹುಡುಗ ನಿಮ್ಗಿಂತ ಹೈಟ್ ಇರ್ಬೇಕಾ ಇಲ್ಲ ಕುಳ್ಳ ಇರ್ಬೇಕಾ? ನಿಮ್ಗಿಂತ ಹೈಟ್ ಇರ್ಬೇಕು. ನಿಮ್ಗಿಂತ ಹೈಟ್. ಯಾಕೆ ಅಂತಂದ್ರೆ ಅವನು ಸಾಯೋ ತನಕ ಇವ್ರ ಮುಂದೆ ತಲೆ ಬೊಕ್ಕೊಂಡು ಬದುಕಬೇಕು ಅನ್ನೋ ಒಂದು ಭ್ರಮೆ, ಒಂದು ದುರಾಸೆ. ನೀನ್ ಸ್ಯಾಡಿಸ್ಟ್ ಕೊಡೋ, ನೀನು ಎಲ್ಲದಕ್ಕೂ ಏನೋ ಒಂದು ಹೇಳ್ತೀಯ ಕಣೋ. ನಿಮ್ಮ ಮನಸ್ಸಿನ ಆಸೆನೆ ನಾನು ಹೇಳ್ತಾ ಇರೋದು. ಆದ್ರೆ ನನ್ನ ಹೆಂಡ್ತಿನ ನಾನು ಆತರ ಇಟ್ಕೊಂಡಿಲ್ಲ ಸರ್. ಏನೇ ಕರೆದ್ರಾರಿ? ಸಹಾಯ ತನಕ ಇವಳು ನನಗೆ ತಲೆ ಬೊಕ್ಕಂಡೆ ಮಾತಾಡ್ಬೇಕು. ಇದು ನಾನು ಅಂದ್ರೆ ನನ್ನ ಹೆಂಡತಿಗೆ ಘಟ. ಇದು ಗುಂಡ್ಲುಪೇಟೆ ಗಂಡುಗಲಿ. ನಾನು ಅಷ್ಟೇ ಕಣಲು. ಬೂದಿಕೋಟೆ ಗಂಡುಗಲಿ. ಸೈನಿಂಗ್ ಸೀತಾರಾಮ, ಸನ್ ಆಫ್ ಗೋವಿಂದರಾಜ್. ಸೀತಾರಾಮ್. ಮುಚ್ಕೊಂಡು ಫೋನ್ ಇಡಲು, ಆಮೇಲೆ ಆಫೀಸ್ಗೆ ಬರ್ತೀನಿ ಮಗನೇ. ಸರ್, ನನ್ನ ಸುತ್ತಮುತ್ತಲಿನ ಪರಿಸರನು ಸಹ ಗಂಡುಸ್ತನದಲ್ಲಿ ಕುಣಿಬೇಕು ಅಂತಾನೆ ಈ ಬೂದಿಕೋಟೆಯಲ್ಲಿ ಗಾಬರಿ ಆಗಿದ್ದವನ್ನ ಕರ್ಕ ಬಂದು ಗಂಡಸ್ ಮಾಡಿದ್ದೀನಿ ಸರ್ ನಾನು. ಅಯ್ಯ ನಿನ್ನಲೇ ಯಾವ ಜೊತೆ ಮಾತಾಡ್ತಿದ್ಯಾ? ಯಾರ ಜೊತೆ ಮಾತಾಡ್ತಿದ್ಯಾ? ಯಾಕೆ ಇಷ್ಟೊಂದು ಕಿರ್ಚ್ಕೋತಿದ್ಯಾ? ಅದ್ ನನ್ನ ಆಫೀಸ್ ಕೊಲ್ಲಿಗೂ ಕಣೆ. ಅಲ್ಲ ಕಣೋ, ಈ ಸೀರೆಗೆ ಮ್ಯಾಚಿಂಗ್ ಸ್ಟಿಕ್ಕರ್ ಹುಡ್ಕೊಂಬ ಅಂತ ಎಷ್ಟು ಸಲ ಆಯ್ತು ಹೇಳಿದ್ದು? ಹುಡ್ಕೊಂಡ್ ಹೋಗ. ಹುಡ್ಕೊಂಡ್ಬರ್ತೀನಿ.
ಇದೇ ಕೆಲ್ಸ ಅವಾಗ ಮಾಡಿದ್ರೆ 2 ಏಟ್ ತಪ್ತಿತ್ತಲ್ಲ. ಅಮ್ಮ. ಓ ಸಾಮ್ರಾಣಿ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿರೋದಲ್ಲಿರ್ಲಿ, ನೀನೇನ್ ಹಿಂಗಿದೀಯ ಅಂತ. ಅಲ್ಲ ಕಣ, ನಿಮ್ಮಿಬ್ರು ಕಾಂಬಿನೇಷನ್ ಏನು, ಹೆಂಡತಿ ಡಾಮಿನೇಷನ್ ಏನು? ಹೆಂಡತಿ ಅಂದ್ರೆ ಹೆಂಗಿರ್ಬೇಕು ಗೊತ್ತೇನಾ? ಹೆಂಗಿರ್ಬೇಕು? ಏನೇ ಗಂಡ ಮುಂದೆ ನಿಂತ್ಕೊಂಡು ಕಿರ್ಚಿದ್ರೆ ಹೆಂಡತಿ ಹಿಂದೆ ನಿಂತ್ಕೊಂಡ್ ವಿಲ 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 ಅಂತ ಒದ್ದಾಡಿ ಒಂದ ಮಾಡ್ಕೊಂಬೇಕು. ಕಣ್ಣು ಮುಚ್ಕೊಳೆ. ನನ್ನ ಗಾಡಿ ಕೀ ಕಾಣಿಸ್ತಾ ಇಲ್ಲ, ಹುಡಿಕಂಬ. ಗಂಡನ್ ಗಾಡಿ ಕೀ ಕಾಣಿಸ್ಲಿಲ್ಲ ಅಂತಂದ್ರೆ 2 ಸೆಕೆಂಡಲ್ಲಿ ಹುಡಿಕೊಂಬರ್ಬೇಕು. ಹಣೆಬಟ್ಟು ಕಾಣಿಸ್ಲಿಲ್ಲ ಅಂತ ಹಿಂಗೆ ಎತ್ಕ ಓಡೋಗಿ ಹುಡಿಕೊಂಬರೋದಲ್ಲ. ಹೆಂಡತಿ ಅಂದ್ರೆ ಹಂಗಿರ್ಬೇಕು, ಗಂಡ ಅಂದ್ರೆ ಹಿಂಗಿರ್ಬೇಕು. ನೀನೇನೋ ಹಿಂಗಿದೀಯಾ? ಸಾಮ್ರಾಣಿ, ನಿನ್ನ ಬೆಂಕಿಗೆ ಎದುರ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ಪ್ರವಾಹಕ್ಕೆ ಎದುರ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ಈ ಹೆಂಡತಿಗೆ ಎದುರ್ಕೋಬೇಕು ಸಾಮ್ರಾಣಿ. ನಾನ್ ಯಾಕೋ ಎದುರ್ಕೊಳ್ಳಿ? ನನಗ ಅವಶ್ಯಕತೆ ಇಲ್ಲ. ರೈತ ಬೆಳಿತಾನೆ, ಕುಂಬಾರ ತುಳಿತಾನೆ, ಸೂರ್ಯ ಹೊಳಿತಾನೆ, ಯಾರೇ ತುಳಿದ್ರು ಬೆಳಿತಾನೆ ಈ ಸಿಂಹ. ನನಗೆ ಹೇಳಕ್ ಬರ್ತಾನೆ, ಬೇಕು ಅಂದ್ರೆ ನೀನ್ ಎದುರ್ಕೋ. ನಾನ್ ಯಾಕೋ ಎದುರ್ಕೊಳ್ಳಿ? ನಾನು ಅಂದ್ರೆ ನನ್ನ ಹೆಂಡತಿಗೆ ಗಟ ಗಟ. ಮುಖ್ಯಾಂಶಗಳು: ಬೂದಿಕೋಟೆಯಲ್ಲಿ ಬದನೆಕಾಯನ್ನು ಸರಿಯಾಗಿ ಬೇಯಿಸಿಲ್ಲ ಅನ್ನುವ ಕಾರಣಕ್ಕೆ ಗಂಡನ ಬಾಯಲ್ಲಿ ಬಾಂಬ್ ಬಿಟ್ಟು ಉಡಾಯಿಸಿದ ಹೆಂಡತಿ. ಮಲಗೋಣ ಬಾ ಅಂತ ಕರೆದಿದ್ದಕ್ಕೆ ಗಂಡನನ್ನು ಚಟ್ಟದ ಮೇಲೆ ಪರ್ಮನೆಂಟ್ ಆಗಿ ಮಲಗಿಸಿದ ಗುಂಡ್ಲುಪೇಟೆಯ ಘಾಟಿ ಹೆಂಡತಿ. ಇದು ಇವತ್ತಿನ ವಿಶೇಷ. ಆವೇಶದಲ್ಲಿರುವ ಹೆಂಗಸರು, ಅಪಾಯದಲ್ಲಿರುವ ಗಂಡಸರು. ನೋಡ್ದ ಸಾಮ್ರಾಣಿ, ಇದು ಪರಿಸ್ಥಿತಿ. ನಾನ್ ಹೆಂಡತಿಗೆ ಎದುರ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ವಲ್ಲ ಸಾಮ್ರಾಣಿ? ಕಾಲ ಚೇಂಜ್ ಆಗಿದೆ, ಹೆಂಡತಿರು ಚೇಂಜ್ ಆಗಿದ್ದಾರೆ, ಈ ಮಹಿಳಾ ಲೋಕ ಎಚ್ಚೆತ್ಕೊಂಡಿದೆ ಸಾಮ್ರಾಣಿ. ಎಚ್ಚೆತ್ಕೊಂಡಿದ್ರೆ ಬಾರೋ ಇಲ್ಲಿ ಅರಿ, ಮೆಣಸಿನಕಾಯಿ ಮುರಿ, ಕಾಯಿ ಸ್ವಲ್ಪ ತುರಿ, ಉಪ್ಪಿಟ್ಟು ಮಾಡಿ ನನ್ ಕರಿ ಅಂತ ಹೇಳನೆ. ನನಗೆ ಹೆಂಡತಿ ನೋಡಿದ್ರೇನೆ ಗಡ ಗಡ, ಗೊತ್ತು ತಾನೆ? ಹೋಗಲ್ಲಿ ಜಾಯಿಂಟ್ ವೀಲ್. ನನಗೆ ಹೇಳಕ್ ಬರ್ತಾನೆ. ನನ್ ಕಂಡ್ರೆ ನನ್ನ ಹೆಂಡತಿಗೆ ಎಷ್ಟು ಭಯ ಅಂತ ಗೊತ್ತೇನಾ? ನೋಡ್ತೀಯನಾ? ಏನೇ ಅರ್ಜೆಂಟ್ ಆಗಿ ಒಂದು ಕಾಫಿ ತಗಪ್ಪ. ಹಾಲು. ಕಾಫಿ ಕೇಳಿದ್ರೆ ಕಾಫಿ, ಟೀ, ಹಾಲು 3 ತಂದು ಕೊಡ್ತಾಳೆ. ಅದು ನಾನಂದ್ರೆ ಗಡ ಗಡ. ಇದೀಗ ಬಂದು ಸುದ್ದಿ. ಗಂಡ ಗಡ 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 ಎನ್ನುತ್ತಿದ್ದಕ್ಕೆ ಕಾಫಿಯಲ್ಲಿ ಕಾರ್ಕೋಟಕ ವಿಷವನ್ನು ಹಾಕಿಕೊಟ್ಟು ಕೊಂದ ಹೆಂಡತಿ. ಕಾಫಿ ಬೇಡ ಟೀ ಕುಡಿತೀನಿ ಅಂತ ಹೊರಟವನಿಗೆ ಟೀಯಲ್ಲಿ ಟರ್ಪೆಂಟೈಲ್ ಅನ್ನು ಹಾಕಿ ಕೊಂದ ಹೆಂಡತಿ. ಕಾಫಿ ಕುಡ್ದು ನಂಗೆ ಅಭ್ಯಾಸ ಇಲ್ಲ, ಹಾಲು ಕುಡಿತೀನಿ. ಹಾಲಲ್ಲಿ ಬಾದಾಮ್ ಪುಡಿ ಎಂದುಕೊಂಡು ಜಾಂಪಾಡು ಮಾತ್ರೆಯನ್ನು ಕುಟ್ಟಿ 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 ಹಾಕಿ ಕೊಟ್ಟು ಕೊಂದ ಹೆಂಡತಿ. ಸಾಮ್ರಾಣಿ, ಭಯಪಟ್ಟ ಸಾಮ್ರಾಣಿ? ಅವನಿಗೆ ಭಯ? ಭಯ ಇಲ್ಲ. ನಾನು ಅಂದ್ರೆ ನನ್ನ ಹೆಂಡತಿ ಕೆಳಗಡ ಮತ್ತೆ ನಾಲ್ಗೆ ತಡವರಿಸ್ತಾ ಇದೆ. ನಾಲ್ಗೆ ತಡ ಒರೆಸ್ತಾ ಇಲ್ಲ, ಮತ್ತೆ ತಡನೆ ಒರೆಸ್ತಾ ಇದೆ. ನಾನ್ ಯಾಕೋ ಹೆಂಡತಿಗೆ ಎದುರ್ಕೋಬೇಕು? ನಾವ್ ಯಾಕೋ ಎದುರ್ಕೋಬೇಕು? ಯಾಕಂದ್ರೆ ಅವ್ರಿಗೆ ನಾವು ತಾಳಿ ಕಟ್ಟಿದೀವಿ ಅದಕ್ಕೆ. ಮನೆಗೆ ನಾಯಿ ಕಟ್ತವ್ನ ಯಾರು? ನಾನು. ಮನೆಗೆ ಒಂದ್ ದನ ಕಟ್ಟವ್ನ ಯಾರ? ನಾನು. ಈ ಮನೆ ಕಟ್ತವ್ನ ಯಾರ? ನಾನು. ತಿಂಗಳಾದ್ರೆ ರೇಷನ್ ಬಿಲ್ಲು, ಕರೆಂಟ್ ಬಿಲ್ಲು, ಲೈಟ್ ಬಿಲ್ಲು ಅಷ್ಟೇ ಯಾಕೆ ಬ್ಯೂಟಿ ಪಾರ್ಲರ್ ಬಿಲ್ಲು ಕಟ್ಟವ್ರ ಯಾರ? ನಾನೇ. ಇಷ್ಟು ಬಿಲ್ ಕಟ್ದಾಗ್ಲೂ ಎದುರ್ಕೊಳ್ತಾರೋ? ನೀ ಪುಡ್ಗೋಸಿ ತಾಳಿ ಕಟ್ಟಿದಕ್ಕೆ ಯಾಕೋ ಎದುರ್ಕಂತೀಯ? ಕರೆಕ್ಟು 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 ಸಾಮ್ರಾಣಿ. ಆದ್ರೂ ಹೆಂಡತಿಗೆ ಎದುರ್ಕೋಬೇಕು ಸಾಮ್ರಾಣಿ. ಅದಕ್ಕೆ ಹೇಳಕ್ ಬಂದ್ಬಿಟ್ಟ, ಎದುರ್ಕೊಂಬೇಕಂತೆ, ಎದುರ್ಕೊಂಬೇಕು.
ಅಣ್ಣ ಈ ಸ್ಟೇಜ್ ಮೇಲೆ ಎಷ್ಟು ಸ್ಕಿಟ್ ಮಾಡಿಲ್ಲ, ಯಾರೇ ಕಾಂಬಿನೇಷನ್ ಇರ್ಲಿ ಅಣ್ಣಂದೇ ಡಾಮಿನೇಷನ್. ಸಾಕ್, ಎಲ್ಲ ಗಂಡಸರು ನಂತರನೇ ಇದ್ರೆ ಎಲ್ಲ ಹೆಂಡ್ತಿರು ಘಟನೆ. ಕಾಪಿ ಬೀಸ ಹಾಕ್ಬಿಡ್ತಾಳಂತ ಏನೋ ನ್ಯೂಸ್ ಅಂತೆ. ಯಾವನ್ ಕುಡಿತಾನ ಕಾಪಿ? ಎದ್ದಳ ಮೇಲೆ ಎದ್ದು ಬಾರಲ್ಲೇ. ಇದ್ಯಾಕೆ? ಯಾಕೆ? ಏನು ತಲೆಗಿಲೆ ಕೆಟ್ಟಿದ್ಯಾ? ಕೆಟ್ಟಿದ್ಯಾ? ಏನ್ ಮೈಗೆ ಹೆಂಗಿದೆ? ಹಿಂಗಾಗಿದೆ. ಏನ್ ಬದುಕ ಆಸೆ ಇಲ್ವೇನೆ? ತಗದು ಪುಟ್ಟ ಗಡ ಗಡ. ಕಾಲರ್ ಎತ್ತಿ ನನಗೆ ಕಾಫಿ ತಗೊಂಡ್ ಬಾರೇಲೆ ಅಂತ ಆರ್ಡರ್ ಮಾಡ್ತೀನೋ? ನೀನ್ ನನಗೆ 3 ಗಂಟೆ ಕಟ್ಟಿದ್ಯಾ, ಅದಕ್ಕೆ ನಾನ್ ನಿಂಗೆ 6 ಬುಲೆಟ್ ಹಾರಿಸ್ತಾ ಇದ್ದೀನಿ. ಹಗಲುಗನಸು. ಅಫ್ಕೋರ್ಸ್. ಏ ಸಾಮ್ರಾಣಿ, ಹಗ್ಲಿಗನ್ಸು ನಿಜ ಆಗತ್ತಂತೆ. ಏನೋ ಮೇಡಮ್, ನನಗೂ ಅದೇ ಡೌಟ್ ಆಗ್ತೈತೆ. ಯಾಕೆ ಗಡ ಗಡ? ಸೈಲೆಂಟ್ ಆಗಿದ್ ನನ್ನ ಹೆಂಡತಿ ಇಷ್ಟೊಂದು ವೈಲೆಂಟ್ ಆಗ್ಬಿಟ್ಟವಳಲ್ಲ ಮೇಡಮ್. ಇದೆ ನಿಂಗಿನ್ನ ಮುಂದೆ. ಸಣ್ಣ ಸಣ್ಣ ವಿಷಯಕ್ಕೂ ಎಲ್ಲರಿಗೂ ಟಾರ್ಚರ್ ಕೊಡ್ತಾ ಇದ್ದೆ, ಅದಕ್ಕೆ ಏನಾರ ವೈಲೆಂಟ್ ಆಗ್ಬಿಟ್ಲಾ? 7 ವೈಲೆಂಟ್ ಆಗಕ್ಕಿಂತ ಮುಂಚೆ ನಾನೇ ಏನಾರು ಮುಂದಾಲೋಚನೆ ಮಾಡ್ಕೊಬೇಕು. ಅಪ್ಪ, ಆಕಾಶದಂಗೆ ಭೂಮಿಗಿಳಿಯಲೆಂದು ಛಲ ತೊಟ್ಟ ಜಗಾದೆ ಕಬೀರ ಭಗೀರಥನು ಇವನು, ತಡೆಯೋರು ಯಾರು ಇನ್ನು ದಿಟ್ಟ ಹೆಜ್ಜೆ ಇಟ್ಟ ನೋಡು. ಯು ಆರ್ ಮೈ ಪೀಪಲ್. ಬರಲಿ, ನಿನಗ್ ತಾಕತ್ತಿದ್ರೆ ನನ್ ಟಚ್ ಮಾಡೋ. ಕಮಾನ್. जंगल में सिंगल शेर, नाम है उसका बब्बर शेर. ಗುರಿಯಲಿಯುವ ದ್ರೋಣ, ಎದೆಯಿರಿಯುವ ಬಾಣ. ಯಾರಾದ್ರೂ ನನ್ ಟಚ್ ಮಾಡ್ತೀರಾ? ಅದು ಭಯ ಅಂದ್ರೆ. ಗುರಿಯಲಿಯುವ ದ್ರೋಣ, ಎದೆಯಿರಿಯುವ ಬಾಣ. ಎಲ್ಗ್ರೆ ಹೋಯ್ತಾ ಇದೆ? ರಚಿತಾ ಮೇಡಮ್ಗೆ ಪ್ರೊಟೆಕ್ಷನ್ ಕೊಡಕ್ ಹೋಗ್ತಾ ಇದ್ರಿ. ಅಪ್ಪ, ಅವರು ಪ್ರೊಟೆಕ್ಷನ್ ಕೊಡಕ್ಕೆ ನಮ್ಮ ಪ್ರೊಡ್ಯೂಸರ್ ಅವ್ರೆ. ನೀನು ಮುಚ್ಕೊಂಡ್ ಬಂದು ನನಗ್ ಪ್ರೊಟೆಕ್ಷನ್ ಕೊಡು. ನನಗೆ ಸಾರಿ ಏನೋ ನಿಂದು ತೊಡೆ ಹೆಂಗಿದೆ? ಏನಿ KGF ಅಲ್ಲಿ ಮಾಡಿದ್ಯಪ್ಪಿ? ಎಸ್ ಬಾಸ್. ನಾನು ಮಾಡಿದ್ದೀನಿ. ಎಲ್ಲಿ ಬಾಸ್? ಕಾಣಿಸ್ಲೇ ಇಲ್ಲ. ನಿನ್ ಪಕ್ಕದಲ್ಲೇ ಕಾಲೆತ್ಕೊ ಬಿದ್ದಿರ್ತದಲ್ಲ ಎಡ ನಾನೇ ಕಡೋ. ಸೂಪರ್ ಮಾಡಿದಿರ ಬಾಸ್. ಯಾವ್ದ್ರಲ್ಲ ಹೊಡ್ದೆ? ಕೈಯಲ್ಲಿ. ಕೈನ ಹಿಂಗಿದೆ ಅಂತಂದ್ರಿ ಇನ್ನು ಬಾಸ್ ಇಲ್ಲ, ಪಾದ ಎಷ್ಟು ಇಂಚು ಅಂತ ಕೇಳಿದೆ ಕಣಪ್ಪ. 12 ಇಂಚು. ರೀ, ರಾತ್ರಿ ಅಡ್ಗೆಗೆ ಏನ್ ಮಾಡ್ಲಿ ಅಂತ ಮನ್ಸನ ನೀನು? ಯಾರೋ ನೀನು ನಮ್ಮನೆ ಹತ್ರ ಹಾಕೋ ಬಂದಿದ್ಯಾ ನೀನು? ಇಲ್ಲ ಅವಳು ನನ್ನ ಹೆಂಡತಿ ಕಾಣಲ್ಲ. ಸಾರಿ ಬಾಸ್. ಏನ್ ಬಾಸ್, ನಿಮ್ ಹೆಂಡತಿ ಒಳ್ಳೆ 90 ಬಾಟ್ಲಿ ತಗೊಳ್ಳೆ. ಏನೋ ಹೊಡೆಯಕ್ಕೂ ಆಗಲ್ವಲ್ಲ ಅವನಿಗೆ.